ಮಕ್ಕಳೇ ನಮಸ್ತೆ. ಮಕ್ಕಳೇ, ಇವತ್ತು ಭಾಳ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಏನಪ್ಪ ಅದು ಅಂತಂದರೆ, ಈಗ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ, ವಾಟ್ ನಂಬರ್ ಸ್ಕ್ವೇರ್ಡ್ ಈಕ್ವಲ್ಸ್ 64. ಮಕ್ಕಳ, ನಾವು ಇಲ್ಲಿ ತನಕ ಸ್ಕ್ವೇರ್ ನಂಬರ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. 64 ಈಸ್ ಎ ಸ್ಕ್ವೇರ್ ನಂಬರ್. ಈಗ ನಾನು ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಯಾವ ನಂಬರ್ನ ಸ್ಕ್ವೇರ್ ಮಾಡಿದರೆ, ವಾಟ್ ನಂಬರ್ ಸ್ಕ್ವೇರ್ಡ್, ಯಾವ ನಂಬರ್ನ ಸ್ಕ್ವೇರ್ಡ್ ಮಾಡಿದ್ರೆ ನಮಗೆ 64 ವಿಚ್ ಇಸ್ ಎ ಸ್ಕ್ವೇರ್ ನಂಬರ್ ಸಿಗುತ್ತೆ. ಯಾವ ನಂಬರ್ನ 2 ಸರಿ ಮಲ್ಟಿಪ್ಲೈ ಮಾಡೋದ್ರಿಂದ, ಸ್ಕ್ವೇರ್ಡ್ ಅಂದರೆ ಏನು ಮಕ್ಕಳ, 2 ಸರಿ ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ 64 ಸಿಗುತ್ತೆ. ಸೊ ಇದೇನು ಸರ್, ಭಾಳ ಈಸಿ ಅಲ್ವಾ ಸರ್? ಹೌದು, ನೀವು ಅಂತೀರಾ ಭಾಳ ಈಸಿ ಅಂತ. ಎಸ್. ಸೊ ಮಕ್ಕಳ, 8 ಸ್ಕ್ವೇರ್ಡ್ ಈಸ್ 64. 8 ಸ್ಕ್ವೇರ್ಡ್ ಅಂದರೆ ಮೀನಿಂಗ್ ಏನು ಮಕ್ಕಳ? 8 ಸ್ಕ್ವೇರ್ಡ್ ಅಂತಂದರೆ 8 ಇಂಟು 8 ಅಂತ. 8 ಮಲ್ಟಿಪ್ಲೈಡ್ ವಿತ್ ಇಟ್ ಸೆಲ್ಫ್ 2 ಟೈಮ್ಸ್. 8 ಇಂಟು 8 ಇದನ್ನು ಎಕ್ಸ್ಪೋನೆನ್ಷಿಯಲ್ ಫಾರಮಲ್ಲಿ 8 ಸ್ಕ್ವೇರ್ಡ್ ಅಂತ ಬರಿತೀವಿ, ಈಸ್ ಈಕ್ವಲ್ ಟು 64. ವಾಟ್ ನಂಬರ್ ಸ್ಕ್ವೇರ್ಡ್ ಈಕ್ವಲ್ 64? ಸರ್, ಇದು ಆಬ್ವಿಯಸ್, 8 ಸ್ಕ್ವೇರ್ ಈಸ್ ಈಕ್ವಲ್ ಟು 64. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ನಂಬರ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಈಕ್ವಲ್ಸ್ 121? ಈ ಕ್ವಶನ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಮಕ್ಕಳ? ಇದೇ ಕ್ವಶನ್ನ ಈ ಥರ ಕೇಳಿದ್ದಾರೆ, ವಾಟ್ ನಂಬರ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್. ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಅಂದರೂ ಒಂದೇ, ಸ್ಕ್ವೇರ್ಡ್ ಅಂದರೂ ಒಂದೇ ಅಲ್ವಾ. ವಾಟ್ ನಂಬರ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಈಕ್ವಲ್ಸ್ 121? ನಿಮಗೆ ಚೆನ್ನಾಗೇ ಗೊತ್ತಿದೆ, 11 ಅಲ್ವಾ. 11ನ ನಾವು 2 ಸರಿ ಮಲ್ಟಿಪ್ಲೈ ಮಾಡಿದ್ರೆ 121 ಬರುತ್ತೆ. ಸೊ ಇದನ್ನು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಹೇಗೆ ಬರಿತೀವಿ? 11 ಸ್ಕ್ವೇರ್ಡ್. ಹೌದಾ ಸರ್, ಇದೆಲ್ಲ ಗೊತ್ತಿದೆಯಲ್ಲ ಸರ್ ಅಂತ ಅನ್ಬೋದು ನೀವು. ವಾಟ್ ನಂಬರ್ ಸ್ಕ್ವೇರ್ಡ್ ಈಕ್ವಲ್ಸ್ 36? ಸರ್, ಇಟ್ ಈಸ್ ಆಬ್ವಿಯಸ್, 6 ಸ್ಕ್ವೇರ್ಡ್. ಸೊ 6ನ 2 ಸರಿ ಮಲ್ಟಿಪ್ಲೈ ಮಾಡಿದರೆ 6 ಸ್ಕ್ವೇರ್ಡ್ ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 36. ಹೌದಾ ಮಕ್ಕಳ? ರೈಟ್ ಮಕ್ಕಳ, ಇಲ್ಲಿ ವೆರಿ ಇಂಪಾರ್ಟೆಂಟು. ಏನಪ್ಪ ಇಂಪಾರ್ಟೆಂಟ್ ಅಂತಂದರೆ ನೋಡಿ, ಬಿಕಾಸ್ 6 ಸ್ಕ್ವೇರ್ ಈಸ್ 36, 6 ಈಸ್ ಕಾಲ್ಡ್ ದ ಸ್ಕ್ವೇರ್ ರೂಟ್ ಆಫ್ 36. ಸೊ ಇಲ್ಲೊಂದು ನಾನೊಂದು ಹೊಸ ಪದ ಯೂಸ್ ಮಾಡ್ತಿದ್ದೀನಿ ಮಕ್ಕಳ, ಹೊಸ ಪದ. ಏನದು? ಸ್ಕ್ವೇರ್ ರೂಟ್ ಆಫ್ 36. 36 ಮಕ್ಕಳ, ಇಲ್ಲಿ ನೋಡಿ, ಇದರಲ್ಲಿ this 36 is called square number. It is called a square ಅಥವಾ square number. ಕರೆಕ್ಟಾ? 36 is called a square number. But what is 6 called? 6 ಇದೆಯಲ್ಲ ಇಲ್ಲಿ, 6 ಇದೆಯಲ್ಲ, what is this 6 called? This 6 is called square root of 36. Square root of what? Square root of 36. ಮಕ್ಕಳ, ರೂಟ್ ಅಂತಂದರೆ ನೀವು ಕೇಳಿರ್ತೀರ, ರೂಟ್ ಕಾಸ್ ಅಂತ ಅಲ್ವಾ. 36 ಹೇಗೆ ಬಂತು ನಿಮಗೆ? ವಾಟ್ ಈಸ್ ದ ರೀಸನ್? ವೈ ಡಿಡ್ ಯು ಗೆಟ್ 36? 36 ಯಾಕಪ್ಪ ಬಂತು ಅಂತಂದರೆ, ಯು ಮಲ್ಟಿಪ್ಲೈಡ್ 6 ವಿತ್ ಇಟ್ ಸೆಲ್ಫ್, ಅದಕ್ಕೆ 36 ಬಂತು ಅಲ್ವಾ. ಸೊ ಹಾಗಾದರೆ ದ ರೂಟ್ ಕಾಸ್ ಫಾರ್ ಗೆಟಿಂಗ್ 36 ಈಸ್ ನಥಿಂಗ್ ಬಟ್ 6. 6ನ್ನ 2 ಸರಿ ಮಲ್ಟಿಪ್ಲೈ ಮಾಡೋಕ್ಕೆ ನಿಮಗೆ 36 ಬಂತು ಅಲ್ವಾ. ಸೊ ಕಾರಣ, ವಾಟ್ ಈಸ್ ದ ಕಾರಣ? ಕಾರಣ ಏನು ಅಂತಂದರೆ 6ನೇ 6ಇಂದ ಮಲ್ಟಿಪ್ಲೈ ಮಾಡಿದ್ರಿ. ಸೊ ಅದಕ್ಕೆ ಇದನ್ನು ಸ್ಕ್ವೇರ್ ರೂಟ್, ರೈಟ್. ರೂಟ್ ಅಂತಂದರೆ ಮೂಲ ಕಾರಣ ಏನು ಅಂತ. ಮೂಲ ಕಾರಣ, ಹೌ ಡಿಡ್ ಯು ಗೆಟ್ 36? ಯು ಗಾಟ್ 36 ಬೈ ಮಲ್ಟಿಪ್ಲೈಯಿಂಗ್ 6 ವಿತ್ ಇಟ್ ಸೆಲ್ಫ್. ದೇರ್ಫೋರ್ 36ನ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ, ವೆರಾಸ್ ವಿ ಕಾಲ್ 6 ಆ್ಯಸ್ ದಿ ಸ್ಕ್ವೇರ್ ರೂಟ್ ಆಫ್ 36. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ಕ್ವೇರ್ ರೂಟ್ ಆಫ್ 36, ದ ನಂಬರ್ ವಿಚ್ ಈಸ್ ಮಲ್ಟಿಪ್ಲೈಡ್ ವಿತ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ದಿ ಸ್ಕ್ವೇರ್ ರೂಟ್, ಆ್ಯಂಡ್ ಆಫ್ಟರ್ ಮಲ್ಟಿಪ್ಲೈಯಿಂಗ್ ಯು ಗೆಟ್ ಎ ನಂಬರ್, ದಟ್ ನಂಬರ್ ಈಸ್ ಕಾಲ್ಡ್ ಎ ಸ್ಕ್ವೇರ್ ನಂಬರ್. ಅದನ್ನು ನಾವು ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಸೊ ದೇರ್ ಆರ್ 2 ಥಿಂಗ್ಸ್ ಮಕ್ಕಳ, ಓಕೆ. ಒಂದು ಸ್ಕ್ವೇರ್ ನಂಬರು, ಇನ್ನೊಂದು ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ನಂಬರ್ನ ಇಫ್ ಯು ಮಲ್ಟಿಪ್ಲೈ ವಿತ್ ಇಟ್ ಸೆಲ್ಫ್ ಯು ಗೆಟ್ ಸ್ಕ್ವೇರ್ ನಂಬರ್, ಕರೆಕ್ಟಾ? ಆಮೇಲೆ ಇಲ್ಲಿ ನೋಡಿ,
ಇಲ್ಲಿ ಈ ಥರ ಬರೆದಿದ್ದೀವಲ್ಲ ಸ್ಕ್ವೇರ್ ರೂಟ್, ಇದನ್ನು ಹೌ ಡು ಯು ರೀಡ್ ಸ್ಕ್ವೇರ್ ರೂಟ್ಗೆ ಒಂದು ಸಿಂಬಲ್ ಯೂಸ್ ಮಾಡ್ತೀವಿ ಮಕ್ಕಳ. ದಿಸ್ ಈಸ್ ಕಾಲ್ಡ್ ದ ರೂಟ್ ಸಿಂಬಲ್. ವಾಟ್ ಈಸ್ ದಿಸ್? ದಿಸ್ ಈಸ್ ರೂಟ್ ಸಿಂಬಲ್ ಇದು, ಅಥವಾ ಸ್ಕ್ವೇರ್ ರೂಟ್ ಸಿಂಬಲ್. ಇದು ಏನು ಬರೀಲಿಲ್ಲ, ಇದನ್ನು ರ್ಯಾಡಿಕಲ್ ಸೈನ್ ಅಂತಲೂ ಕರೀತಾರೆ. ನೀವು 9th ಓದ್ತೀರಾ ಅದನ್ನು. ಸ್ಕ್ವೇರ್ ರೂಟ್ ಅಥವಾ ರೂಟ್ ಸಿಂಬಲ್, ಇಟ್ ಈಸ್ ಎ ಸಿಂಬಲ್. ವಾಟ್ ಈಸ್ ದಿಸ್? ದಿಸ್ ಇಸ್ ದ ಸಿಂಬಲ್ ಫಾರ್ ಸ್ಕ್ವೇರ್ ರೂಟ್. ಇದನ್ನು ಹೇಗೆ ಓದ್ತೀರಾ ಮಕ್ಕಳ? ಹೇಗೆ ಓದ್ತೀರಾ? ಸ್ಕ್ವೇರ್ ರೂಟ್ ಆಫ್ 36 ಈಸ್ 6. ಸ್ಕ್ವೇರ್ ರೂಟ್ ಆಫ್ 36 ನೋಡಿದ್ರಾ, ಇಲ್ಲಿದೆಯಲ್ಲ ಇಲ್ಲಿ. ಹೌ ಡು ಯು ರೀಡ್ ದಿಸ್? ಸ್ಕ್ವೇರ್ ರೂಟ್ ಆಫ್ 36 ಈಸ್ ಈಕ್ವಲ್ ಟು 6. ಅರ್ಥ ಆಗ್ತಿದೆಯಾ? ಇದನ್ನು ಹೇಗೆ ರೀಡ್ ಮಾಡ್ತೀರಾ? 6 ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 36. ಇದನ್ನು ಹೇಗೆ ರೀಡ್ ಮಾಡ್ತೀರಾ? ಹೌ ಡು ಯು ರೀಡ್ ಇಟ್? ಸ್ಕ್ವೇರ್ ರೂಟ್ ಆಫ್ 36 ಈಸ್ ಈಕ್ವಲ್ ಟು 6. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ದ ಸಿಂಬಲ್ ಯೂಸ್ಡ್ ಫಾರ್ ಡಿನೋಟಿಂಗ್ ದ ಸ್ಕ್ವೇರ್ ರೂಟ್ ನಂಬರ್ಸ್. ಸ್ಕ್ವೇರ್ ರೂಟ್ ಆಫ್ 36 ಈಸ್ ನಥಿಂಗ್ ಬಟ್ 6. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. 6 × 6 36, ಯು ನೋ ದಿಸ್ ರೈಟ್. ಇದರಲ್ಲಿ 36ನ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ, ವೆರಾಸ್ 6ನ ಏನಂತ ಕರಿತೀವಿ? ಸ್ಕ್ವೇರ್ ರೂಟ್ ಅಂತ ಕರಿತೀವಿ. ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರೆದ್ರೆ 6 × 6ನ 6 ಸ್ಕ್ವೇರ್ ಅಂತ ಬರೀಬಹುದು. ನೋಡಿ, ಸ್ಕ್ವೇರ್ ರೂಟ್, ಹೌ ಡು ಯು ರೀಡ್ ದಿಸ್? ಸ್ಕ್ವೇರ್ ರೂಟ್ ಆಫ್ 36 ಈಸ್ ಈಕ್ವಲ್ ಟು 6. ಆ್ಯಂಡ್ ಫೈನಲಿ, what is square root of 36 into square root of 36? Is nothing but 6. Is nothing but 36. ಹೆಂಗೆ ಸರ್? ಸ್ಕ್ವೇರ್ ರೂಟ್ ಆಫ್ 36 ಅಂದರೆ ಏನು ಸರ್? 6. ಸ್ಕ್ವೇರ್ ರೂಟ್ ಆಫ್ 36 ಅಂದರೆ ಏನು ಸರ್? 6. 6 × 6 ಅಂದರೆ ಏನು? 36. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ, ಇದು ವೆರಿ ಇಂಪಾರ್ಟೆಂಟ್ ರೈಟ್. 6 × 6 is equal to 36. 6 square is equal to 36. Square root of 36 is equal to 6. Square root of 36 into square root of 36 is equal to 36. ಮಕ್ಕಳ ಇಲ್ಲಿ ನೋಡಿ, ಇದನ್ನು ಹೌ ಡು ಯು ರೀಡ್ ದಿಸ್? ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರಿತೀನಿ ನೋಡಿ, ನೋಟ್ ಅಂತ ಬರಿತೀನಿ. ಓಕೆ, ಇದನ್ನು ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಿಮ್ಗೆ ಏನೇನು ಕಾಣಿಸ್ತದೆ ಎಲ್ಲ ಬರ್ಕೊಳ್ಳಿ. ನೋಡಿ, ಮೊದಲನೇದು ಈ ಥರ ಬರೆದ್ರೆ 36 ಈಸ್, ಅಥವಾ 36 is the square of 6. ಎರಡನೇದು 36 is the square of 6. Okay, now 6, what is 6? 6 is the square root of what? Of 36. ಸರಿನಾ ಮಕ್ಕಳ? 36ನ ನಾವು ಸ್ಕ್ವೇರ್ ಆಫ್ 6 ಅಂತ ಕರಿತೀವಿ. 6ನ ನಾವು ಸ್ಕ್ವೇರ್ ರೂಟ್ ಆಫ್ 36 ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವು ವಿಡಿಯೋ ಪಾಸ್ ಮಾಡ್ಕೊಳ್ತೀರಾ, ವಿಡಿಯೋ ಪಾಸ್ ಮಾಡಿ ಇದನ್ನೆಲ್ಲ ಬರ್ಕೊಳ್ತೀರಾ ಮಕ್ಕಳ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಬರ್ಕೊಳ್ತೀರಾ. ಸಿಂಬಲ್ ಸ್ಕ್ವೇರ್ ರೂಟ್, ಎಸ್. ಸೊ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ, ಗುಡ್. ಸೊ ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಎಕ್ಸಾಂಪಲ್ಸ್ ಇದೆ ಮಕ್ಕಳ, ನೋಡೋಣ. ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್. ವಾಟ್ ಈಸ್ 7 ಸ್ಕ್ವೇರ್? ಸರ್ 7 ಸ್ಕ್ವೇರ್ ಅಂದರೆ ಗೊತ್ತು, 7 × 7. ಸೊ 7 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 49. ಎಸ್ ಸರ್, 7 ಸ್ಕ್ವೇರ್ ಈಸ್ 49. Now, what is square root of 49? ಮಕ್ಕಳ ಇದು ಗೊತ್ತು, ಎಕ್ಸ್ಪೋನೆನ್ಷಿಯಲ್ ಫಾರ್ಮು. 7 × 7 ಮಾಡ್ತೀರಾ, 49 ಬಂತು. ಈ ಥರ ಸಿಂಬಲ್ ಬಂದರೆ ಇದನ್ನು ಸ್ಕ್ವೇರ್ ರೂಟ್ ಅಂತ ಕರಿತೀವಿ. ಸ್ಕ್ವೇರ್ ರೂಟ್ ಆಫ್ 49 ಅಂದರೆ ಅರ್ಥ ಏನು? ವಾಟ್ ನಂಬರ್ ವಿಚ್ ಈಸ್ ಮಲ್ಟಿಪ್ಲೈಡ್ ವಿತ್ ಇಟ್ ಸೆಲ್ಫ್ ಗಿವ್ಸ್ ಯು 49? ಎಸ್, ಇಟ್ ಈಸ್ 7. ಕರೆಕ್ಟಾ ಮಕ್ಕಳ? ಇಟ್ ಈಸ್ 7. ನೋಡಿ, 7 ಸ್ಕ್ವೇರ್, 7ನ ನೀವು ಸ್ಕ್ವೇರ್ ಮಾಡಿದರೆ 49 ಬರುತ್ತೆ. 49ನ ಸ್ಕ್ವೇರ್ ರೂಟ್ ಅಂದರೆ ಏನು ಅಂತಂದರೆ ವಿಚ್ ಯು ಗೆಟ್ ಬ್ಯಾಕ್ 7. ಯಾವ ನಂಬರ್ನ
ಮಲ್ಟಿಪ್ಲೈ ಮಾಡಿದರೆ ನಿಮಗೆ 49 ಬರುತ್ತೆ ಅಂತಾರೆ. ಆನ್ಸರ್ ಈಸ್ 7, ರೈಟ್? ಓಕೆ, ಇನ್ನೊಂದು ನೋಡೋಣ. ವಾಟ್ ಈಸ್ 8 ಸ್ಕ್ವೇರ್? ಸರ್ ಆಬ್ವಿಯಸ್ಲಿ 8 ಸ್ಕ್ವೇರ್ ಈಸ್ 64. ಸೊ ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 64? ಸ್ಕ್ವೇರ್ ರೂಟ್ ಆಫ್ 64 ಈಸ್ 8. ಹೌದಾ ಮಕ್ಕಳ? ಸೊ ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಏನು ಕಾಣಿಸ್ತಾ ಇದೆ? ಸ್ಕ್ವೇರಿಂಗ್ ಆ್ಯಂಡ್ ಟೇಕಿಂಗ್ ದ ಸ್ಕ್ವೇರ್ ರೂಟ್, ದೇ ಆರ್ ರಿವರ್ಸ್ ಆಫ್ ಈಚ್ ಅದರ್, ಆಪೋಸಿಟ್ ಅಲ್ವಾ? ಸ್ಕ್ವೇರಿಂಗ್, ದಿಸ್ ಈಸ್ ಕಾಲ್ಡ್ ಸ್ಕ್ವೇರಿಂಗ್, 7 ಸ್ಕ್ವೇರ್ 8 ಸ್ಕ್ವೇರ್. ಸ್ಕ್ವೇರಿಂಗ್ ಆ್ಯಂಡ್ ಟೇಕಿಂಗ್ ದ ಸ್ಕ್ವೇರ್ ರೂಟ್, ದೇ ಆರ್ ರಿವರ್ಸ್ ಆಫ್ ಈಚ್ ಅದರ್. ನೋಡಿ 7 ಸ್ಕ್ವೇರ್ ಅಂದರೆ 49 ಬಂತು, ಸ್ಕ್ವೇರ್ ರೂಟ್ ಆಫ್ 49 ಬಂದರೆ ವಾಪಸ್ 7 ಬಂತು, ಕರೆಕ್ಟ್? ಸೊ ಸ್ಕ್ವೇರ್ ರೂಟ್ಸ್ ಆರ್ ದಿ ರಿವರ್ಸ್ ಆಫ್ ಸ್ಕ್ವೇರಿಂಗ್. ಸ್ಕ್ವೇರಿಂಗ್ನ ರಿವರ್ಸ್, ಉಲ್ಟಾ, ಆಪೋಸಿಟ್ ಈಸ್ ಸ್ಕ್ವೇರ್ ರೂಟ್, ಕರೆಕ್ಟ್? ಎಸ್ ಸರ್. ಓಕೆ, ಸೊ ಇದನ್ನು ಬರ್ಕೊಂಡ್ರಿ ಅಂದ್ಕೊಂಡಿದ್ದೀನಿ. ನೀವು ಬರ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಎಸ್, ಬರ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಮಕ್ಕಳ ಇನ್ನೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇನ್ನೊಂದು ಪ್ರಾಬ್ಲಮ್. ಓಕೆ, ನೀವೇ ಮಾಡಿ, ವಿಡಿಯೋ ಪಾಸ್ ಮಾಡಿ ನೀವೇ ಮಾಡೋದಕ್ಕೆ ಟ್ರೈ ಮಾಡಿ. ಈಸಿ ಇದೆ, ಈಸಿ ಇದೆ. ಓಕೆ, ಸೊ ಮಕ್ಕಳ ನೋಡಿ, ಡ್ಯಾಶ್ ಇಂಟು ಡ್ಯಾಶ್ ಈಸ್ 196. ನಿಮಗೆ ಗೊತ್ತಿದೆ ಡ್ಯಾಶ್ ಇಂಟು ಡ್ಯಾಶ್ ಈಸ್ 196 ಅಂತ. ಸರ್ ಆಬ್ವಿಯಸ್ಲಿ ಸರ್ 14 ಮಲ್ಟಿಪ್ಲೈಡ್ ಬೈ 14 ಗಿವ್ಸ್ ಯು 196 ಅಲ್ವಾ? ಓಕೆ, ಸೊ ಬಟ್ ಇಲ್ಲಿ 14 ಇಲ್ವಲ್ಲ ಸರ್? ಡ್ಯಾಶ್ ಇಂಟು ಡ್ಯಾಶ್ ಈಸ್ 196 ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ 14 ಇಲ್ವೇ ಇಲ್ಲ. ದೆರ್ ಇಸ್ ನೋ 14 ಅಟ್ ಆಲ್. ಓಕೆ, ಹಾಗಾದರೆ ಸರ್ ಇದು ದಿಸ್ ಈಸ್ ನಾಟ್ ದ ಆನ್ಸರ್. ನೋ, square root of 14 is not the answer. What is square root of 49? Square root of 49 is nothing but 7 alva makla. So illi 7 into 7 is not equal to 196. 7 into 7 is 49, it's not 196. So this is also, this choice is also not correct. ಓಕೆ, ಈ ಚಾಯ್ಸಲ್ಲಿ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 98 ಅಂತೆ. ಸ್ಕ್ವೇರ್ ರೂಟ್ ಆಫ್ 98 ಮಕ್ಕಳ, ನಮಗೆ ಗೊತ್ತು, ಆವಾಗಲೇ ನೋಡಿದ್ವಿ ನಾವು. ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 98 ಇಂಟು ಸ್ಕ್ವೇರ್ ರೂಟ್ ಆಫ್ 98? ನಥಿಂಗ್ ಬಟ್ 98 ಅಲ್ವಾ? ಸ್ಕ್ವೇರ್ ರೂಟ್ ಆಫ್ 98 ಇಂಟು ಸ್ಕ್ವೇರ್ ರೂಟ್ ಆಫ್ 98 ಈಸ್ 98, ಬಟ್ ಇಲ್ಲಿ 196 ಇದೆ. ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. This is also not correct. Okay, ಹಾಗಾದರೆ ವಿಚ್ ಈಸ್ ಕರೆಕ್ಟ್? ಸೊ ಸ್ಕ್ವೇರ್ ರೂಟ್ ಆಫ್ 196 ಇದೆ. ಆಬ್ವಿಯಸ್ಲಿ ನೋಡಿ ಮಕ್ಕಳ, ಸ್ಕ್ವೇರ್ ರೂಟ್ ಆಫ್ 196 ಇಂಟು ಸ್ಕ್ವೇರ್ ರೂಟ್ ಆಫ್ 196 ಈಸ್ ನಥಿಂಗ್ ಬಟ್ 196. ಹೌದಾ? ಹೇಗೆ ಸರ್? ಸ್ಕ್ವೇರ್ ರೂಟ್ ಆಫ್ 196 ಅಂದರೆ 14, ಸ್ಕ್ವೇರ್ ರೂಟ್ ಆಫ್ 196 ಅಂದರೆ 14, 14 ಇಂಟು 14 ಈಸ್ ನಥಿಂಗ್ ಬಟ್ 196. ಓಕೆ, ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟ್ರಿಕ್ಕಿ ಆಗಿತ್ತು. ಸೊ 4 ಚಾಯ್ಸ್ ಇದೆ, ಯಾವುದಲ್ಲ ಅಂತ ರಿಮೂವ್ ಮಾಡ್ತಾ ಬನ್ನಿ, ಆ್ಯಂಡ್ ದಿಸ್ ಈಸ್ ದ ಕರೆಕ್ಟ್ ಚಾಯ್ಸ್. ಓಕೆ, ಗುಡ್. ಇನ್ನೊಂದು ನೋಡೋಣ ಮಕ್ಕಳ, ಇನ್ನೊಂದು. ಓಕೆ, ಬಿ ಕೇರ್ಫುಲ್. ಸ್ಕ್ವೇರ್ ರೂಟ್ ಆಫ್ 9 ಸ್ಕ್ವೇರ್ ಈಸ್ ಈಕ್ವಲ್ ಟು ಡ್ಯಾಶ್. ಯೋಚನೆ ಮಾಡಿ. ಸ್ಕ್ವೇರ್ ರೂಟ್ ಆಫ್ 9 ಸ್ಕ್ವೇರ್ ಈಸ್ ಈಕ್ವಲ್ ಟು ಡ್ಯಾಶ್. ಎಸ್ ಮಕ್ಕಳ, ಕೆಲವರು ನೀವು ಈ ಥರ ಮಾಡಿರ್ಬೋದು. ಏನು ಸರ್? ಸ್ಕ್ವೇರ್ ರೂಟ್ ಆಫ್ 9 ಸ್ಕ್ವೇರ್ ಅಂದರೆ 81 ಅಲ್ವಾ ಸರ್? ಸೊ 9 ಸ್ಕ್ವೇರ್ನ 81 ಅಂತ ಬರೆದುಬಿಟ್ಟಿದ್ದೀರಾ. ಓಕೆ, ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 81? ಸರ್ ಸ್ಕ್ವೇರ್ ರೂಟ್ ಆಫ್ 81 ಈಸ್ 9. ಕರೆಕ್ಟಾ? ಇದು ಕರೆಕ್ಟ್ ಮಕ್ಕಳ. ಎಸ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್, ದಿಸ್ ಈಸ್ ಕರೆಕ್ಟ್. ಬಟ್ ನೋಟಿಸ್ ಮಾಡಿ ಮಕ್ಕಳ, ನೀವು 9 ಸ್ಕ್ವೇರ್ನ 81 ಅಂತ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ? ಯಾಕಿಲ್ಲ? ಬಿಕಾಸ್ ನಾನು ಆವಾಗಲೇ ಹೇಳಿದೆ, ಟೇಕಿಂಗ್ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರಿಂಗ್ ಆರ್ ದಿ ರಿವರ್ಸ್ ಆಪ್ರೇಷನ್ಸ್. ಸ್ಕ್ವೇರಿಂಗ್ ಮತ್ತು ಸ್ಕ್ವೇರ್ ರೂಟ್ ಎರಡು ರಿವರ್ಸ್ ಆಪ್ರೇಷನ್, ದೇ ಕ್ಯಾನ್ಸಲ್ ಈಚ್ ಅದರ್ ಅಲ್ವಾ? ಇಲ್ಲಿ ನೋಡಿ, ನೀವೇನು ಮಾಡ್ತಿದ್ದೀರಾ? 9 ತೊಗೊಂಡಿದ್ದೀರಾ, 9ನ ಸ್ಕ್ವೇರ್ ಮಾಡ್ತಿದ್ದೀರಾ. You have taken the number 9 and you are squaring the number 9. Okay, squaring ಆದಮೇಲೆ ಏನು ಮಾಡ್ತಿದ್ದೀರಾ? You are again taking the square root.
You are squaring the number 9 and then you are taking the square root. So squaring a number and taking its square root, they are reverse operations, they cancel each other. So the answer you get is 9. The answer you get is 9. Correct? Make sense? Make sense? Okay, next nodi. Next nodi. Square root of 9 whole square is equal to dash. Pass ಮಾಡಿ ಯೋಚನೆ ಮಾಡಿ ಬರೀರಿ. ಎಸ್ ಮಕ್ಕಳ, ಇದು ಚೆನ್ನಾಗಿದೆ ನೋಡಿ. ಸೊ ನೀವು ಕೆಲವರು ಈ ಥರ ಬರೆದಿರ್ತೀರಾ, ಸರ್ ಸ್ಕ್ವೇರ್ ರೂಟ್ ಆಫ್ 9 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 9 ಇಂಟು ಸ್ಕ್ವೇರ್ ರೂಟ್ ಆಫ್ 9. ಎಸ್ ಮಕ್ಕಳ, ಕರೆಕ್ಟ್. ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 9 ಇಂಟು ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಏನು? 3 ಸರ್. ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಏನು? 3 ಸರ್. ಹೌದು. ವಾಟ್ ಈಸ್ 3 ಇಂಟು 3? 9. ಸೊ ಈ ಥರ ಮಾಡಿದ್ದೀರಲ್ವಾ? ಎಸ್ ಮಕ್ಕಳ, ಕರೆಕ್ಟ್. ಇಟ್ ಈಸ್ ಆಬ್ಸಲ್ಯೂಟ್ಲಿ ಕರೆಕ್ಟ್, ನೋ ಡೌಟ್. ಬಟ್ ಮಕ್ಕಳ ಎಗೈನ್ ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಫಸ್ಟು ವಿ ಹ್ಯಾವ್ ಟೇಕನ್ ದ ಸ್ಕ್ವೇರ್ ರೂಟ್ ಆಫ್ 9 ತೊಗೊಂಡಿದ್ದೀವಿ, 9ನ ಸ್ಕ್ವೇರ್ ರೂಟ್ ತೊಗೊಂಡಿದ್ದೀವಿ. ಸ್ಕ್ವೇರ್ ರೂಟ್ ತೊಗೊಂಡು ಅದನ್ನೇ ಮತ್ತೆ ಸ್ಕ್ವೇರ್ ಮಾಡ್ತಾ ಇದ್ದೀವಿ, ರೈಟ್? ಸೊ ರಿಮೆಂಬರ್, ಸ್ಕ್ವೇರಿಂಗ್ ಆ್ಯಂಡ್ ಟೇಕಿಂಗ್ ದ ಸ್ಕ್ವೇರ್ ರೂಟ್ ಆಫ್ ದ ಸೇಮ್ ನಂಬರ್, they are reverse operations, they cancel out each other. You are taking the square root of a number and you are squaring the number. Squaring, adun square root na square ಮಾಡ್ತಿದ್ದೀರಾ. So you are cancelling the two operations. So what you get is 9. So ನೀವು ಡೈರೆಕ್ಟಾಗಿ 9 ಅಂತ ಬರಿಬೋದಾಗಿತ್ತು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಥರ ಮಾಡಿದೆ. ಸೊ ನೀವು ಯು ಕ್ಯಾನ್ ಆರಾಮ್ ಸೇ ರೈಟ್ ಸ್ಕ್ವೇರ್ ರೂಟ್ ಆಫ್ 9 ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 9. ಓಕೆ, ಎಸ್. ಇನ್ನೊಂದು ನೋಡೋಣ. ಸ್ಕ್ವೇರ್ ರೂಟ್ ಆಫ್ 18 ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ಫಸ್ಟ್ ಒನ್ ಹೇಗಿದೆಯೋ ಹಾಗೆ ಮಕ್ಕಳ. ಸೊ ಯು ಆರ್ ಸ್ಕ್ವೇರಿಂಗ್ ಆ್ಯಂಡ್ ಟೇಕಿಂಗ್ ದ ಸ್ಕ್ವೇರ್ ರೂಟ್, ದೇರ್ ಫಾರ್ ದ ಆನ್ಸರ್ ಈಸ್ 18. ಓಕೆ, ಸೊ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಇಷ್ಟನ್ನು ಬರ್ಕೊಳ್ಳಿ. ಎಸ್, ಓಕೆ. ಸೊ ಮಕ್ಕಳ, ಇದು ನೋಡಿ, ಇದನ್ನು ಬರ್ಕೊಳ್ಳಿ. ಇದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ಅಳಿಸ್ತೀನಿ. ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ಬರ್ಕೊಳ್ಳಿ ಮಕ್ಕಳ ಇದನ್ನು. ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಸ್ಕ್ವೇರಿಂಗ್ ಆರ್ ಇನ್ವರ್ಸಸ್ ಆಫ್ ಈಚ್ ಅದರ್, ಮೀನಿಂಗ್ ದೇ ಅಂಡೂ ಈಚ್ ಅದರ್. ಓಕೆ, ಸ್ಕ್ವೇರ್ ಏನು ಮಾಡುತ್ತೋ ಅದನ್ನು ರಿವರ್ಸ್ ಆಪರೇಷನ್ಸ್ ಟೇಕಿಂಗ್ ದ ಸ್ಕ್ವೇರ್ ರೂಟ್. ಸೊ ನೀವು ಸ್ಕ್ವೇರ್ ಮಾಡಿರ್ತೀರಾ, ಸ್ಕ್ವೇರ್ ರೂಟ್ ಏನು ಮಾಡುತ್ತೆ, ಅದನ್ನು ವಾಪಸ್ ಮಾಡಿಬಿಡುತ್ತೆ. ಗೊತ್ತಾಯ್ತಾ? ದೇ ಅಂಡು ಈಚ್ ಅದರ್ ಅಂದರೆ ಗೊತ್ತಾಯ್ತಾ? ಅದು ವಾಪಸ್ ಮಾಡಿಬಿಡುತ್ತೆ. ನೀವು ಸ್ಕ್ವೇರ್ ರೂಟ್ ತೊಗೊಂಡಿರ್ತೀರಾ, ಅದನ್ನೇ ಮತ್ತೆ ನೀವು ಸ್ಕ್ವೇರ್ ಮಾಡಿದ್ರೆ ಎಗೈನ್ ಇಟ್ ಅಂಡೂಸ್ ದ ಆಪರೇಷನ್, ಇಟ್ ರಿವರ್ಸಸ್ ದಿ ಆಪರೇಷನ್. ಓಕೆ, ಗುಡ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡ್ಬೋದು ನೀವು. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ಇಂಟು ಡ್ಯಾಶ್ ಈಸ್ 225. ಸೊ ಯೋಚನೆ ಮಾಡಿ ಹೇಳಿ, ಡ್ಯಾಶ್ ಇಂಟು ಡ್ಯಾಶ್ ಈಸ್ 225. ಸೊ ದೆರ್ ಆರ್ 4 ಚಾಯ್ಸಸ್. ಓಕೆ, ಫಸ್ಟ್ ಚಾಯ್ಸ್ ಈಸ್ 15. Yes, 15 into 15 is 225. Correct. So first choice is correct. Okay. ಮಕ್ಕಳ, ಇಲ್ಲಿ ನೋಡಿ, -15 ಅಂತ ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ -15 ಇಂಟು -15? ಸರ್, ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು. ಓಕೆ, 15 ಇಂಟು 15 225. ಸೊ ನೀವು 225 ಬರ್ತಾ ಇದೆ ಸರ್. ಪ್ಲಸ್ ಬರೆದ್ರು ಒಂದೇ, ಬರೆದೇ ಇದ್ರು ಒಂದೇ. ಓಹೋ, ಏನು ಸರ್ ಇದು? 15 ಇಂಟು 15 ಈಸ್ ಆಲ್ಸೋ 225. -15 ಇಂಟು -15 ಈಸ್ ಆಲ್ಸೋ 225. ಓಹೋ ಸರ್, ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 225ನ ನಾವು ಜಸ್ಟ್ 15 ಅಂತ ಬರಿತಿದ್ವಲ್ಲ ಸರ್, ಅಲ್ವಾ? ನಾವು ಈ ಥರ ಬರಿಬೇಕಲ್ವ ಸರ್? ಈಗ +15 ಆರ್ ಅಥವಾ ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 225 ಈಸ್ -15 ಆ್ಯಂಡ್ ಅಂತ ಬರಿಬೋದಾ? ಪ್ಲಸ್ ಆರ್ ಮೈನಸ್. ಇಲ್ಲ, +15 ಎರಡೂ 15 ಆಗಿರಬೇಕು, +15 ಆಗಿರಬೇಕು. ಇಲ್ಲ ಅಂತಂದರೆ ಎರಡೂ ಮೈನಸ್ ಇರಬೇಕು. +15 ಅಂತ ಬರಿಬೋದಾ? ಎಸ್ ಮಕ್ಕಳ, ಬರಿಬೋದು. ಎಸ್, ಯು ಆರ್ ಕರೆಕ್ಟ್. ಆರಾಮ್ಸೆ ಬರಿಬೋದು, ರೈಟ್? ಸೊ -15 ಈಸ್ ಆಲ್ಸೋ ಕರೆಕ್ಟ್ ಮಕ್ಕಳ. ದಿಸ್ ಚಾಯ್ಸ್ ಈಸ್ ಆಲ್ಸೋ ಕರೆಕ್ಟ್. ವಾಟ್ ಅಬೌಟ್ ದಿಸ್? ಸರ್, ದಿಸ್ ಈಸ್ ರಾಂಗ್. Because square root of 15 into square root of 15, you get 15, not 225. So what about this? Square root of 25? No sir, this is also wrong. Square root of 25 into square root of 25 gives you 25, not 225.
ಅಲ್ವಾ? ಬಟ್ ದೀಸ್ ಟು ಆರ್ ಕರೆಕ್ಟ್. ಓಕೆ, ಸೊ ಮಕ್ಕಳ ನಾವು ಇಲ್ಲಿ ತನಕ ವಿ ನೆವರ್ ಸ್ಪೋಕ್ ಅಬೌಟ್ -15. ನೋಡಿದ್ರಾ? ಈಗ -15. ಎಸ್, ಸೊ ವಿ ಹ್ಯಾವ್ ಟು ಟೇಕ್ ಪ್ಲಸ್ ಆರ್ ಮೈನಸ್ ಇಂಟು ಕನ್ಸಿಡರೇಷನ್. ಬಟ್ ಮಕ್ಕಳ ನಾವು ಈ ಚಾಪ್ಟ್ರಲ್ಲಿ ವಿ ಓನ್ಲಿ ಕನ್ಸಿಡರ್ ಓನ್ಲಿ ಪಾಸಿಟಿವ್ ರೂಟ್ಸ್, ಪಾಸಿಟಿವ್ ಸ್ಕ್ವೇರ್ ರೂಟ್ಸ್. ವಿ ನೆವರ್ ಟೇಕ್ ನೆಗೆಟಿವ್ ಸ್ಕ್ವೇರ್ ರೂಟ್ಸ್ ಇಂಟು ಕನ್ಸಿಡರೇಷನ್. ಓಕೆ, ಸೊ ಪಾಸಿಟಿವ್ ಸ್ಕ್ವೇರ್ ರೂಟ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಈ ಚಾಪ್ಟ್ರಲ್ಲಿ. ಸೊ ವೆನೆವರ್ ಐ ಸೇ ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 144, ಸೊ ಇಟ್ ಈಸ್ ಪಾಸಿಟಿವ್ ಸ್ಕ್ವೇರ್ ರೂಟ್. ಇದನ್ನು 12 ಅಂತ ಕರಿತೀವಿ. -12 ಅಂತ ಬರೆಯಲ್ಲ ನಾವು, ಪ್ಲಸ್ ಆರ್ ಮೈನಸ್ 12 ಅಂತ ಬರೆಯಲ್ಲ. ಆಲ್ದೋ ಇಟ್ ಈಸ್ ಕರೆಕ್ಟ್. ಇದರಲ್ಲಿ ವಿ ಮೀನ್ ದಟ್ ಸ್ಕ್ವೇರ್ ರೂಟ್ ಆಫ್ 144 ಈಸ್ ದ ಪಾಸಿಟಿವ್ ಸ್ಕ್ವೇರ್ ರೂಟ್. ಪಾಸಿಟಿವ್ ಸ್ಕ್ವೇರ್ ರೂಟ್, ಪಾಸಿಟಿವ್ ನಂಬರ್, ಪಾಸಿಟಿವ್ ನಂಬರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಓಕೆ, ಸಪೋಸ್ ಈ ಥರ ಇದ್ದರೆ, ಈಗ ನೋಡಿ ರೈಟ್, ಇನ್ನೊಂದು ಎಸ್, ಇದನ್ನು ಅಳಿಸ್ತೀನಿ. ಎಸ್, ಇನ್ನೊಂದು ಎಕ್ಸಾಂಪಲ್ ನೋಡಿ ಮಕ್ಕಳ, ಇನ್ನೊಂದು ಎಕ್ಸಾಂಪಲ್. ಡ್ಯಾಶ್ ಇಂಟು ಡ್ಯಾಶ್ ಈಸ್ 225, ಡ್ಯಾಶ್ ಇಂಟು ಡ್ಯಾಶ್ ಈಸ್ 225, ಅದು 15 ಇಂಟು 15 ಈಸ್ 25, -15 ಇಂಟು -15 ಈಸ್ ಆಲ್ಸೋ 225. ಕರೆಕ್ಟ್? ನಾನು ಇಲ್ಲಿ ಬರ್ದೀನಲ್ಲ, ಸೇಮ್ ಥಿಂಗ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 225 ಈಸ್ ಪ್ಲಸ್ ಆರ್ ಮೈನಸ್ 15. ದೇರ್ ಆರ್ 2 ಆನ್ಸರ್ಸ್, ಬಟ್ ನಾವು ಈ ಚಾಪ್ಟ್ರಲ್ಲಿ ವಿ ಕನ್ಸಿಡರ್ ಓನ್ಲಿ ದ ಪಾಸಿಟಿವ್ ಸ್ಕ್ವೇರ್ ರೂಟ್. ಓಕೆ, ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್. ಓಕೆ, ಬಟ್ ಇಲ್ಲಿ ನೋಡಿ, ಇದೊಂದು ಟ್ರಿಕಿ. ಈ ಥರ ಒಂದು ಈಕ್ವೇಷನ್ ಕೊಟ್ಟಿದ್ರೆ, ಇಫ್ x² ಈಸ್ = 9, ದೆನ್ ವಾಟ್ ಈಸ್ x ಅಂತ ಕೇಳಿದ್ರೆ, ಅವಾಗ ನೀವು ಪ್ಲಸ್ ಆರ್ ಮೈನಸ್ ಅಂತ ಬರಿಬೇಕು ಮಕ್ಕಳ. ಪ್ಲಸ್ ಆರ್ ಮೈನಸ್ ವಾಟ್? 3. ಕರೆಕ್ಟಾ? x² ಈಸ್ = 9 ಅಂದರೆ ಅರ್ಥ ಏನು ಮಕ್ಕಳ? x² ಅಂತಂದರೆ x ಇಂಟು x ಈಸ್ = 9. ಸೊ ಎಕ್ಸು +3ನೂ ಆಗಿರ್ಬೋದು, ಆವಾಗ ನಿಮ್ಗೆ 9 ಬರುತ್ತೆ. ಎಕ್ಸು -3 ಕೂಡ ಆಗಿರಬಹುದು, ಆವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 ಇಂಟು 3 9 ಬರುತ್ತೆ. ಸೊ ಎಕ್ಸು ಪ್ಲಸ್ ಆರ್ ಮೈನಸ್ 9 ಆಗಿರ್ಬೋದು. ಸಪೋಸ್ ಈ ಥರ ಈಕ್ವೇಷನಲ್ಲಿ ಕೊಟ್ಟರೆ, x² ಈಸ್ = 9 ಅಂತ ಕೊಟ್ಟರೆ, ದೆನ್ ವಾಟ್ ಈಸ್ x? x ಈಸ್ = ಪ್ಲಸ್ ಆರ್ ಮೈನಸ್, ನೀವು ಈ ಥರ ಬರಿಬೋದು, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 9. ಓಕೆ, ದಟ್ ಈಸ್ ಪ್ಲಸ್ ಆರ್ ಮೈನಸ್ 3. ಸೊ ಈ ಥರ ಬರಿಬೋದು. ಓಕೆ, x² ಈಸ್ = 9, ದೆನ್ ದಿಸ್. ಬಟ್ ರಿಮೆಂಬರ್, ನಾವು ಈ ಚಾಪ್ಟ್ರಲ್ಲಿ ವಿ ಕನ್ಸಿಡರ್ ಓನ್ಲಿ ದ ಪಾಸಿಟಿವ್ ಸ್ಕ್ವೇರ್ ರೂಟ್ಸ್. ಈ ಥರ ಇದ್ರೆ ಏನು ಮಾಡ್ತೀರಾ? x ಈಸ್ = ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 144, ವಿಚ್ ಈಸ್ ಪ್ಲಸ್ ಆರ್ ಮೈನಸ್ 12. ಓಕೆನಾ? ರೈಟ್. ಸೊ ಮಕ್ಕಳ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು. ಸ್ಕ್ವೇರ್ ರೂಟ್ ಅಂದರೆ ಏನು ಅಂತ. ಸ್ಕ್ವೇರ್ ರೂಟ್. ಸೊ ವಾಟ್ ಯು ಮೀನ್ ಬೈ ಸ್ಕ್ವೇರ್ ರೂಟ್? ಸ್ಕ್ವೇರ್ ರೂಟ್ ಈಸ್ ದ ನಂಬರ್ ವಿಚ್ ವೆನ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ವಿ ಗೆಟ್ ದ ಸ್ಕ್ವೇರ್ ನಂಬರ್ ಅಲ್ವಾ? ಸ್ಕ್ವೇರ್ ನಂಬರ್ ಮತ್ತು ಸ್ಕ್ವೇರ್ ರೂಟ್, ದೇ ಆರ್ ಇನ್ವರ್ಸ್. ಟೇಕಿಂಗ್ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರಿಂಗ್ ಎ ನಂಬರ್, ದೇ ಆರ್ ಇನ್ವರ್ಸ್ ಆಪರೇಷನ್ಸ್. ದೇ undo each other. They are reverse operations, they undo each other. ಸೊ ಯಾವ ಸ್ಕ್ವೇರ್ ನಂಬರ್ ಬರೋದಕ್ಕೆ ಯಾವ ನಂಬರ್ ಕಾರಣನೋ ದಟ್ ಈಸ್ ಕಾಲ್ಡ್ ಸ್ಕ್ವೇರ್ ರೂಟ್. ಓಕೆ, ಸೊ ಅದನ್ನೆಲ್ಲ ನಾವು ಡೀಟೇಲಾಗಿ ನೋಡಿದ್ವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ರಿಮೆಂಬರ್, ನಾವು ಈ ಚಾಪ್ಟ್ರಲ್ಲಿ ವಿ ಕನ್ಸಿಡರ್ ಓನ್ಲಿ ದ ಪಾಸಿಟಿವ್ ಸ್ಕ್ವೇರ್ ರೂಟ್. ನೆಗೆಟಿವ್ ಸ್ಕ್ವೇರ್ ರೂಟು ಇದೆ, ಬಟ್ ವಿ ಓನ್ಲಿ ಕನ್ಸಿಡರ್ ದ ಪಾಸಿಟಿವ್ ಸ್ಕ್ವೇರ್ ರೂಟ್ ಇನ್ ದಿಸ್ ಚಾಪ್ಟರ್. ಓಕೆನಾ? ರೈಟ್. ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯಿತು, ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ನೆಕ್ಸ್ಟ್ ಚಾಪ್ಟ್ರಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಕಂಟಿನ್ಯೂ ವಿತ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಎ ಸ್ಕ್ವೇರ್ ನಂಬರ್. ಓಕೆ, ಸಿ ಯು ಮಕ್ಕಳ.